ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಅವರಿಗೆ ಸ್ವಾಗತ ಮಾಡ್ತಾ ಇಂದು ಮುಳಬಾಗಿಲು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ಸೇರಿ ಅವರಲ್ಲಿ ಮನವಿ ಮಾಡ್ತಾ ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿರಿಯ ರಾಜಕಾರಣಿ 7 ಬಾರಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ KH ಮುನಿಯಪ್ಪನವ್ರಿಗೆ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಒತ್ತಾಯಿಸ್ತಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮಾದಾರ್ ಮಹಾಸಭಾ ಅಧ್ಯಕ್ಷರಾದ ಶ್ರೀಮಾನ್ KH ಮುನಿಯಪ್ಪನವರು ಈ ರಾಜ್ಯದಲ್ಲಿ ಎಡಗೈ ಸಮಾಜದ ಜನಾಂಗ ಸುಮಾರು 45 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇದ್ದು ಅವರು ಶ್ರಮ ಜಾಸ್ತಿ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಅನೇಕ ಸರ್ವಿಸನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಜನನ ಒಲವು ಮಾಡಿಸಿ ಈ ಸರ್ತಿ ಸರ್ಕಾರ ತರುವುದರಲ್ಲಿ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮುನಿಯಪ್ಪನವರ ಸಾಹೇಬರಿಗೆ ಈ ಸರ್ತಿ KPCC ಅಧ್ಯಕ್ಷ ಸ್ಥಾನ ಅಥವಾ DCM ಸ್ಥಾನ ಕೊಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಕೇಂದ್ರದಲ್ಲಿ ಸುಮಾರು 10 ವರ್ಷಗಳ ಕಾಲ ಅವರು ಸಚಿವರಾಗಿ ಅನುಭವ ಹೊಂದಿದ್ದು, ರಾಜ್ಯದಲ್ಲಿ ಸುಮಾರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 3 ವರ್ಷ ಆಹಾರ ಸಚಿವರಾಗಿ ಒಳ್ಳೆಯ ಅನುಭವ ಹೊಂದಿದ್ದು, 224 ಕ್ಷೇತ್ರದಲ್ಲಿ ಸೀನಿಯರ್ ಸಚಿವರಂದರೆ ನಮ್ಮ ಮುನಿಯಪ್ಪ ಸಾಹೇಬ ಅವರು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಮಾದಾರ ಮಹಾಸಭಾದ ವತಿಯಿಂದ ಮತ್ತು ನಾನು ಆದಿಜಾಂಬು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ, ಈ ದೇವಸ್ಥಾನದ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಇಷ್ಟೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಮತ್ತು ಸಾಮಾಜಿಕ ಸೋಷಿಯಲ್ ಮೀಡಿಯಾ ಏನಿದ್ದಾರೆ ಅವರಿಗೆಲ್ಲ ಒಂದು ಸ್ವಾಗತವನ್ನು ಬಯಸ್ತಾ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿಯ ಬೆಳವಣಿಗೆಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಒಗ್ಗಟ್ಟಿನ ಮಂತ್ರ ಜೊತೆಗೆ ಸಿದ್ದರಾಮಣ್ಣವರ ಭಾಗ್ಯಗಳ ಯೋಜನೆ, ಸಿದ್ದರಾಮಣ್ಣವರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಲಿ ನೇನು ಮುಖ್ಯಮಂತ್ರಿ ಆಗುವ DK ಶಿವಕುಮಾರ್ ಸಾಹೇಬರಿಗೆ ಸ್ವಾಗತವನ್ನು ಕೋರ್ತಾ ಅವರಲ್ಲಿ ನಮ್ಮದೊಂದು ನಮ್ರತೆಯ ವಿನಂತಿ, ತಾಲೂಕಿನ ಕಾಂಗ್ರೆಸ್ಸಿನ ಎಲ್ಲರೂ ಸೇರಿ ಇವತ್ತೊಂದು ದಿನ ಈ ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ಏನೆಂದರೆ, ಕೋಲಾರ ಜಿಲ್ಲೆಯಲ್ಲಿ ಸತತ 7 ಬಾರಿ ಸಂಸತ್ ಪ್ರವೇಶ ಮಾಡಿ 10 ವರ್ಷ ಕೇಂದ್ರ ಸಚಿವರಾಗಿ, ದಲಿತ ಮುತ್ಸದ್ದಿಯಾಗಿ, ಹಿರಿಯ ರಾಜಕಾರಣಿ ಆಗಿ, ಎಲ್ಲ ಸಮುದಾಯದಲ್ಲೂ ಸಹ ಎಲ್ಲ ಧರ್ಮದಲ್ಲೂ ಸಹ ಅಜಾತ ಶತ್ರು ಅನಿಸ್ಕೊಂಡಿರುವ KH ಮುನಿಯಪ್ಪ ಸಾಹೇಬರನ್ನು ಇವತ್ತು ಗುರುತಿಸಿ ಅವರಿಗೆ ಉಪ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು. ಜೊತೆಗೆ ಅವರನ್ನು ಪಕ್ಷದಲ್ಲಿ ಗೌರವಿತವಾಗಿ ನಡೆಸ್ಕೊಳ್ಬೇಕು ಅಂತ ಇವತ್ತು ನಾವು ಪ್ರಚಾರ ಸಮಿತಿ ಉಪಾಧ್ಯಕ್ಷರಾಗಿ ಮತ್ತು ತಾಲೂಕಿನ ಸುಮಾರು 30 ವರ್ಷ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತನಾಗಿ ಎಲ್ಲರ ಒಂದು ಸಮ್ಮುಖದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡೆಲ್ಲಿ ಹೈಕಮಾಂಡ್ ಅವರನ್ನು ಮತ್ತು DK ಶಿವಕುಮಾರ್ ಸಾಹೇಬ್ರನ್ನು ಎಲ್ಲರೂ ಸಹ ಒತ್ತಾಯಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನಮಸ್ಕಾರ ಪತ್ರಿಕಾ ಮಾಧ್ಯಮದವರಿಗೆ. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಶ್ರೀ ಸನ್ಮಾನ್ಯ ಸಿದ್ದರಾಮಣ್ಣ ಸರ್ಕಾರದಲ್ಲಿ 3 ವರ್ಷ ಸತತವಾಗಿ ಅವರು ಒಳ್ಳೆ 5 ಗ್ಯಾರಂಟಿ ಮತ್ತು ಇನ್ನೊಂದೆರಡು ಗ್ಯಾರಂಟಿ 7 ಗ್ಯಾರಂಟಿಯನ್ನು ಕೊಟ್ಕೊಂಡು ಸರ್ಕಾರ ನಡೆಸ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಹಿರಿಯರಾಗಿದ್ದ ಸಿದ್ದರಾಮಣ್ಣ ಅವರ ನೇತೃತ್ವದ ಒಳ್ಳೆಯ ಸರ್ಕಾರ ನಡೆಯಿತು. ಅದೇ ರೀತಿ ಇವತ್ತು ನಮ್ಮ ಕೇಂದ್ರದಿಂದ ಕೇಂದ್ರ ಇವತ್ತು ಮತ್ತು ರಾಜ್ಯ ಎಲ್ಲ ಸೇರಿ ಇವತ್ತು 5ನೇ ತಾರೀಕು ನಮ್ಮ DK ಶಿವಕುಮಾರ್ ಅವರನ್ನ ನೂತನವಾಗಿ ಮುಖ್ಯಮಂತ್ರಿ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾಗಿ 7 ಬಾರಿ ಗೆದ್ದಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪನವರು ಹಿರಿಯರು, ಪೂಜ್ಯರು, ಅವರು ಎಲ್ಲ ಸಮಾಜದಲ್ಲಿ ಹೊಂದಿರ್ತಕ್ಕಂಥ ಎಲ್ಲ ಸಮಾಜವನ್ನು ಹೊಂದ್ಕೊಂಡು ನಡ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪ ಸಾರು ಕರ್ನಾಟಕ ಆಹಾರ ಮಂತ್ರಿಗಳು. ಅವರು ಇವತ್ತು ಒಳ್ಳೆಯ ಅಧಿಕಾರಿಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು, ಈ ಜಿಲ್ಲೆಗೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಎಲ್ಲ ಸಮಾಜವನ್ನು ಎಳ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರು. ಇವತ್ತು ಎಲ್ಲರೂ ನಾವು ಒತ್ತಾಯ ಮಾಡ್ತೀವಿ ಒಂದೇ ಒಂದು ಅವ್ರನ್ನ ನಿಜವಾಗಲೂ ಅವ್ರಿಗೊಂದು
ಏನು ಈ ಸಲ 7 ಬಾರಿ MP ಆಗಿ ಮತ್ತು ಕೇಂದ್ರ ಸಚಿವರಾಗಿ ಮತ್ತು ಕರ್ನಾಟಕ ಸಚಿವರಾಗಿರ್ತಕ್ಕಂಥವರು ಅವರ ಅನುಭವಶಾಲಿ, ಅವರಿಗೆ DCM ಹುದ್ದೆಯನ್ನು ಕೊಡಬೇಕು ಅಂತ ನಾವೆಲ್ಲ ಕೂಡ ನಾವೆಲ್ಲ ಕೋಮಿನವರೆಲ್ಲ ಕೂಡ ಎಲ್ಲ ಕಾಂಗ್ರೆಸ್ ಪಕ್ಷದವರು ಮತ್ತು ಕಾಂಗ್ರೆಸ್ ಇರ್ತಕ್ಕಂಥ ಎಲ್ಲ ಕೋಮಿನವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ದಯವಿಟ್ಟು ಅವ್ರಿಗೆ DCM ಹುದ್ದೆಯನ್ನು ಕೊಡಬೇಕು ಅಂತ. ಅದ್ರ ಜೊತೆಗೆ ಇನ್ನೊಂದು ಮನವಿ ಕೂಡ ನಾವು ಮಾಡ್ತೀವಿ. ಯಾಕಂದರೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಒಂದು ಬಾರಿ ಶಾಸಕರಾಗಿರ್ತಾರೆ, ಕೋಲಾರದಲ್ಲಿ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಾರೆ ಸನ್ಮಾನ್ಯ ಮಂಜುನಾಥ್ ಅವರು, ಪತ್ತೂರು ಮಂಜಣ್ಣ ಅವರು ಕೂಡ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ನಮ್ಮ ಸಿದ್ದರಾಮಣ್ಣ ಅವ್ರನ್ನ ಮನವಿಯನ್ನು ಮಾಡ್ತಾಯಿದ್ವಿ. ಇಷ್ಟು ಹೇಳ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಮಿತ್ರರಾದಂಥ ಮಾಧ್ಯಮದವರೇ, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ನಮ್ಮ ಹೈಕಮಾಂಡ್ ಸೂಚನೆ ಆದೇಶದ ಮೇರೆಗೆ ನಮ್ಮ ಧೀಮಂತ ನಾಯಕರು, ಸರಳ ಸಜ್ಜನಿಕೆ ಮತ್ತು ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಕಳಕಳಿ ಇರೋಂಥ ನಮ್ಮ ನಾಯಕರಂದ ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಗವರ್ನರ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಅಂಗೀಕಾರ ಆಗಿರುತ್ತೆ. ಇದರಾಗಿ ನಮ್ಮ ಇವತ್ತು CLP ಮೀಟಿಂಗ್ ಇರುತ್ತೆ 4 ಗಂಟೆಗೆ. ಆ ವಿದ್ಯಮಾನಗಳಲ್ಲಿ ನಾವು DK ಶಿವಕುಮಾರ್, ನಮ್ಮ ಟ್ರಬಲ್ ಶೂಟರ್, ನಮ್ಮ ನಾಯಕರಾದಂಥ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋ ನಿರೀಕ್ಷೆಯಲ್ಲಿ ನಾವು ಇದರಲ್ಲಿ ಪ್ರೆಸ್ ಮೀಟನ್ನು ಕರೆದಿರ್ತೇವೆ. ನಮ್ಮದು ಏನಂದರೆ ಒಂದೇ ಒಂದು ಒತ್ತಡ, ನಮ್ಮ KH ಮುನಿಯಪ್ಪ ಸಾಹೇಬರು ಸರಳ ಸಜ್ಜನಿಕೆ ಪಾತ್ರರಾದವರು, ಎಲ್ಲರ ಜೊತೆ ಒಡನಾಟ ತುಂಬ ಚೆನ್ನಾಗಿದೆ ಅವ್ರದ್ದು. ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲೂ ಚೆನ್ನಾಗಿದ್ದಾರೆ. ಈಗ ಪ್ರಸ್ತುತ ಅವರು ದೇವನಹಳ್ಳಿ MLA ಆಗಿ ಮಂತ್ರಿಗಳಾಗಿರ್ತಾರೆ, ಆಹಾರ ಮಂತ್ರಿಗಳು. ಭಾಳ ಸುಸೂತ್ರವಾಗಿ ಅವರ ಹುದ್ದೆಯನ್ನು ನಿಭಾಯಿಸ್ಕೊಂಡು ಬಂದಿರ್ತಾರೆ. ಅವರಿಡೀ ಈಗ ರಾಷ್ಟ್ರದಲ್ಲಿ ಅವರು ಎಡಗೈ ಸಮುದಾಯದಲ್ಲಿ ಒಳ್ಳೆ ಗುರುತಿಸ್ಕೊಂಡು ಒಳ್ಳೆ ಬಲಿಷ್ಠರಾಗಿರ್ತಾರೆ. ಕಾಂಗ್ರೆಸ್ಗೆ ಭಾಳ ಉಪಯೋಗ ಆಗಿರುತ್ತೆ ಅವ್ರ ಸೇವೆ. ಆಮೇಲೆ ಅವರು ಸತತ 7 ಬಾರಿ ಸಂಸದರಾಗಿದ್ದಾಗ ಎಲ್ಲ ಪಕ್ಷದವರು, ಎಲ್ಲ ಜನಾಂಗದವರು ಅಲ್ಲಿ ಹೋಗಿ ಊಟ ಹಾಕಿದ್ದಾರೆ. ಅವರು ಅನ್ನದಾತರವರು. ಅವರು ಪಾರ್ಲಿಮೆಂಟಲ್ಲಿ ಇದರಲ್ಲಿ ಭವನದಲ್ಲಿ 7 ಸಲ ಆಗಿ 2 ಸಲ ಮಂತ್ರಿ ಆಗಿರ್ತಾರೆ. ಆದ್ದರಿಂದ ನಮ್ಮ ಒತ್ತಾಯ ಏನಂದರೆ, ಈಗ ಅವರು ಅರ್ಹರಿದ್ದಾರೆ ಉಪಮುಖ್ಯಮಂತ್ರಿಗೆ. ನಮ್ಮ ತಾಲೂಕು ಜನಪರವಾಗಿ, ನಮ್ಮ ಜಿಲ್ಲೆ ಪರವಾಗಿ ನನ್ನ ಒತ್ತಡ ಏನಂದರೆ, ಅವ್ರನ್ನ ಉಪಮುಖ್ಯಮಂತ್ರಿ ಅಥವಾ ರಾಜ್ಯ ಅಧ್ಯಕ್ಷರನ್ನಾಗಿ, ಕಾಂಗ್ರೆಸ್ KPCC ಅಧ್ಯಕ್ಷನಾಗಿ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಪಕ್ಷಕ್ಕೆ ಇವತ್ತಿನ ಏನು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ, ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತಿನ ದಿವಸ ಇಲ್ಲಿ ಸೇರಿ ಮೂಲ ಉದ್ದೇಶ ಇಷ್ಟೇ. ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ರಾಜಕೀಯ ವಿದ್ಯಮಾನಗಳಲ್ಲಿ ಎಲ್ಲ ವಿಚಾರಗಳನ್ನು ಎಲ್ರಿಗೂ ಗೊತ್ತಿರೋ ವಿಚಾರ ಆಗಿರ್ತದೆ. ಮೂಲ ಉದ್ದೇಶ ಇಷ್ಟೇ, ಸನ್ಮಾನ್ಯ ಶ್ರೀ KH ಮುನಿಯಪ್ಪನವ್ರನ್ನ ಈ ಒಂದು ರಾಜಕೀಯ ಬೆಳವಣಿಗೆ ಮತ್ತು ವಿದ್ಯಮಾನಗಳಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಮ್ಮ ಒಂದು ಒತ್ತಾಯ ಏನಂತ ಹೇಳಿದ್ರೆ, ನಾವು ಕೇಳ್ತಾ ಇರೋದು ಇಷ್ಟೇ, ಅದರಲ್ಲೊಂದು ಸಾಮಾಜಿಕ ಒಂದು ನ್ಯಾಯ ಬೇಕು ಅಂತೇಳ್ಬಿಟ್ಟು, ಒಂದು ಸೋಷಿಯಲ್ ಜಸ್ಟಿಸ್ ಮೇಲೆ. ಕಾರಣ ಇಷ್ಟೇ, ಈ ಹಿಂದೆ ಏನು ಈ ಒಂದು ಸಮಾಜಕ್ಕೆ, ಎಡಗೆ ಸಮಾಜಕ್ಕೆ ಇದುವರೆಗೂ ಅಂಥ ಹುದ್ದೆ ಒಂದು ಅಲಂಕರಿಸ್ತಕ್ಕಂಥ ಒಂದು ಚರಿತ್ರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಆದ್ದರಿಂದ ಇವರೊಬ್ಬ ಧೀಮಂತ ನಾಯಕರಾಗಿರ್ತಾರೆ. ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರಾಗಿರ್ತಾರೆ. ಇವರಿಗೆ ಇಂಥ ಒಂದು ಸಂದರ್ಭದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಲಿ, ನಮ್ಮ KH ಮುನಿಯಪ್ಪನವ್ರಿಗೆ ಕನಿಷ್ಠ ಪಕ್ಷ ಒಂದು DCM ಆದರೂ ಮಾಡಬೇಕು, ಅಥವಾ ಒಂದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರನ್ನು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯ ಮೇರೆಗೆ ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಈ ಒಂದು ನಮ್ಮ ಪ್ರೆಸ್ ಮೀಟು ಏನು ನಮ್ಮ ವಿಧಾನಸೌಧವರೆಗೂ ಮುಟ್ಟಬೇಕು, ಅವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನದ ಪತ್ರಿಕಾಗೋಷ್ಠಿಯ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ನೇಹಿತರೆ, ಏನು ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದೊಂದಿಗೆ, ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇವತ್ತೊಂದು ದಿವಸ ಎಲ್ಲ ಅವಕಾಶಗಳನ್ನು ಕಾಂಗ್ರೆಸ್ ಪಕ್ಷ ಸಮಾನವಾಗಿ ಎಲ್ಲ ಜಾತಿಯವರನ್ನ
ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಒಂದು ಭಾಗ್ಯಗಳ ರಾಮಯ್ಯ ಅಂತೇಳಿ ಹೆಸರನ್ನು ಪಡ್ಕೊಂಡು ಸುಮಾರು 8 ವರ್ಷಗಳಿಗಿಂತ ಹೆಚ್ಚಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಅಭಿವೃದ್ಧಿಯ ಸಾಮಾಜಿಕ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ಇವತ್ತೊಂದು ದಿವಸ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ರಾಜ್ಯದ ಪರವಾಗಿ ಮತ್ತು ತಾಲೂಕಿನ ಜನತೆಯ ಪರವಾಗಿ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ಮುಂದೆ ಈ ದಿನ CLB ಸಭೆಯನ್ನು ಏರ್ಪಡಿಸಿ ಮುಂದೆ ಒಬ್ಬ ನಾಯಕರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಎಲ್ಲರೂ ಒತ್ತಾಸೆ ಮೇರೆಗೆ ಇವತ್ತೊಂದು ದಿವಸ ರಾಜ್ಯ ಎಲ್ಲ ಎದುರು ನೋಡ್ತಾ ಇದೆ. ಸೊ ಅವರ ಒಂದು ಅವಧಿಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯರು ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ 7 ಬಾರಿ ಸಂಸತ್ ಸದಸ್ಯರಾಗಿ ಕೇಂದ್ರದ ಒಂದು ಆಡಳಿತದಲ್ಲಿ 10 ವರ್ಷ ಸೇವೆಯನ್ನು ಸಲ್ಲಿಸಿ ಮತ್ತು ರಾಜ್ಯದಲ್ಲಿ ಒಂದು ನಮಗೆ ಆಹಾರ ಸಚಿವರಾಗಿ ಒಳ್ಳೆಯ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತ KH ಮುನಿಯಪ್ಪನವ್ರಿಗೆ ಒಂದು ನಮ್ಮ ಮುಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯ ಸ್ಥಾನ ಅಥವಾ KPCCಯ ಸಾರಥ್ಯದ ಅಧ್ಯಕ್ಷತೆಯನ್ನು ಕೊಡಲಿಕ್ಕೆ ನಾವೆಲ್ಲರೂ ಒತ್ತಾಯವನ್ನು ಸರ್ಕಾರದ ಮೇಲೆ ಮತ್ತು ಹೈಕಮಾಂಡ್ ಮೇಲೆ ಒತ್ತಾಯವನ್ನು ಮಾಡ್ತೇವೆ. ಸೊ ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಗಟ್ಟಿಯಾಗಿ ನಿಂತಿದೆ. ಕಳೆದ ಚುನಾವಣೆಯಲ್ಲಿ 4 ಶಾಸಕರನ್ನು ಕೊಡುಗೆಯಾಗಿ ನಮ್ಮ ಜಿಲ್ಲೆಯಿಂದ ನಾವು ಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಯವರಿಗೆ 4 ಜನದಲ್ಲಿ ಯಾರಿಗಾದರೂ ಕೊಡಲಿ, 4 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಶಾಸಕರು, 4 ಜನದಲ್ಲಿ ಯಾರಿಗಾದರೂ ಒಬ್ಬರು ಕೊಟ್ಟು ನಮ್ಮ ಜಿಲ್ಲೆಯವರು ಒಬ್ಬ ಜಿಲ್ಲಾ ಮಂತ್ರಿ ಆದರೆ ಭಾಳ ಹೆಮ್ಮೆ ಆಗ್ತದೆ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ 2028ರಲ್ಲಿ ನಾವೆಲ್ಲ ಜನಗಳ ಮುಂದೆ ಹೋಗಿ ಧೈರ್ಯವಾಗಿ ಓಟನ್ನು ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿಂದ ಹೈಕಮಾಂಡ್ ಮತ್ತು ಮುಂದೆ ಸರ್ಕಾರವನ್ನು ನಡೆಸತಕ್ಕಂಥ ನಾಯಕರಿಗೆ ನಾವೆಲ್ಲರೂ ಸಹ ಒತ್ತಾಯವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ನಮಗೆಲ್ರಿಗೂ ಒಳ್ಳೆಯದಾಗ್ತದೆ. ಮುಳಬಾಗಿಲಿಗೂ ಅಥವಾ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಸ್ಥಾನ ಲಭಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರಗಳನ್ನು ತಿಳಿಸಿ ಜೈ ಹಿಂದ್. ಜೈ ಬಲೋ ಭಾರತ್ ಮಾತಾಕ್ಕೆ ಜೈ. ನೋಡಿ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರವರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು 23ರಲ್ಲಿ ಅನೌನ್ಸ್ ಮಾಡಿದರು. ಇದರ ಕಾಪಿಯನ್ನು ದೇಶಾದ್ಯಂತ ಮಾಡ್ತಾ ಇದ್ದಾರೆ. ಅದೇನು ಅಂದರೆ BJPಯವರೇ ಪಶ್ಚಿಮ ಬಂಗಾಳದಲ್ಲಿ 3,000 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ಇವರು DK ಶಿವಕುಮಾರು ಸಿದ್ದರಾಮಯ್ಯ ಸಾಹೇಬರು ಮಾಡಿರೋದ್ರಿಂದ ಬಡವರಿಗೆ ಇನ್ನು ಮುಂದೆ ಬಡವರಿಗೆ ತಲುಪುವಂತಹ ಅನೇಕ ಕಾರ್ಯಕ್ರಮಗಳು ದೇಶಾದ್ಯಂತ ಯಾವುದೇ ಪಕ್ಷದವರು ಮಾಡಲೇಬೇಕಾಗ್ತದೆ. ಮತ್ತು KH ಮುನಿಯಪ್ಪನವರು ಡೆಪ್ಟಿ CM ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ KH ಮುನಿಯಪ್ಪನವರು ಆಹಾರ ಸಚಿವರಾಗಿ 1,20,000 ರೂಪಾಯಿ ಇನ್ಕಮ್ ಇದ್ದಂಥನ್ನು 3 ಲಕ್ಷಕ್ಕೆ ಏರಿಸಬೇಕು ಅಂತ ಈಗಾಗಲೇ ಏರಿಸಿದ್ದಾರೆ. ಅದು ಕೂಡ ಬಡ ಜನರಿಗೆ ಅನುಕೂಲವಾಗಿ 40 ಲಕ್ಷ ಜನರಿಗೆ ಮತ್ತೆ BPL ಕಾರ್ಡ್ ಸಿಗ್ತದೆ. ಕಾಂಗ್ರೆಸ್ ಸರ್ಕಾರ ಮತ್ತೆ 28ರಲ್ಲೂ ಬರುವಂತಹ ಸೂಚನೆಗಳಿದೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನು, ಇವತ್ತು ರಾಜ್ಯದಲ್ಲಿ ವಿದ್ಯಮಾನಗಳು ನಡೆಯುತ್ತಿದೆ. ಅದರಲ್ಲಿ ರಾಷ್ಟ್ರೀಯ ನಾಯಕರಾದಂತಹ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮತ್ತು ರಾಷ್ಟ್ರೀಯ ನಾಯಕರುಗಳಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ರಾಜ್ಯದ ನಾಯಕರುಗಳಾದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಲ್ಲಿ ಮತ್ತು ಅದೇ ರೀತಿ ಈಗ ಏನು ಹತ್ತಿರದಲ್ಲೇ ಮುಖ್ಯಮಂತ್ರಿಗಳಾಗುವಂಥ ಸನ್ಮಾನ್ಯ DK ಶಿವಕುಮಾರಲ್ಲಿ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ. KH ಮುನಿಯಪ್ಪನವರು ಸುಮಾರು ಒಂದು 50 ವರ್ಷಗಳಿಂದ ಪಕ್ಷದಲ್ಲಿ ತನ್ನನ್ನು ತಾನು ದುಡಿಸ್ಕೊಂಡು ಪಕ್ಷವನ್ನು ಕಟ್ಟುವಲ್ಲಿ ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸನ ಮಾಡಿರೋಂಥವ್ರು. ಅದೇ ರೀತಿ
8 ಬಾರಿ ಸಹ ಲೋಕಸಭೆ ಸದಸ್ಯರಾಗಿ ಆಯ್ಕೆಯಾಗಿ 8ನೇ ಬಾರಿ ಕೂಡ ಸಚಿವರಾಗಿ ಕೂಡ ಆಯ್ಕೆ ಆಗಿರ್ತಾರೆ. ಅವರ ಕಾರ್ಯವೈಖರ್ಯ ಭಾಳ ಉತ್ತಮವಾಗಿರುತ್ತೆ. ಅವರು ಕೇವಲ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಎಲ್ಲ ಜನಾಂಗದ ನಾಯಕರಾಗಿ ಅವರ ಮೆಚ್ಚುಗೆಯನ್ನು ಪಡೆದು ಒಳ್ಳೆಯ ಪ್ರೀತಿಯ ಒಂದು ಪ್ರೀತಿಯನ್ನು ಗಳಿಸ್ಕೊಂಡಿರ್ತಾರೆ. ಅದೇ ರೀತಿ ಅವರ ಅವಧಿಯಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ನಾವೆಲ್ಲ ಕೂಡ ತಾಲೂಕಿನ ಎಲ್ಲ ಜನಾಂಗದವರು ಪಕ್ಷಾತೀತವಾಗಿ ಸನ್ಮಾನ್ಯ KH ಮುನಿಯಪ್ಪನವರ ಕಾರ್ಯವೈಖರಿಯನ್ನು ನೋಡಿ ಅವರಿಗೆ ಈ ದಿನ ಏನು ನಡೀತಿದೆ ಉದ್ಯಮಾನಗಳಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಅಂತಂದರೆ DCM ಹುದ್ದೆ ಆಗಲಿ ಅಥವಾ KPCC ಅಧ್ಯಕ್ಷರ ಸ್ಥಾನವನ್ನು ಕೊಳ್ಳೇಬೇಕು ಅಂತೇಳಿ ನಾವೆಲ್ಲ ತಾಲೂಕಿನ ಜನತೆ ಒತ್ತಾಯ ಮಾಡ್ತಾ ಇದ್ದೇವೆ. ಮಾಧ್ಯಮ ಮಿತ್ರರೇ, ಈಗ ಇಲ್ಲಿ ಸೇರಿರುವ ಕಾಂಗ್ರೆಸ್ ಮುಖಂಡರು ಹಾಗೂ ಗೋಪಾಲಣ್ಣವರೇ ಹಾಗೂ ನಮ್ಮ ಕಗ್ನಳ್ಳಿ ಸೀಣಣ್ಣವರೇ, ನಮಗೆ ತಿಳಿದಂಗೆ ಸುಮಾರು ಎಲ್ಲರೂ ಹೇಳಿದ್ದಾರೆ. ಈಗ ಅಣ್ಣವರು 35-40 ವರ್ಷಗಳಿಂದ KH ಮುನಿಯಪ್ಪನವರು ಭಾಳ ಸಂತೋಷವಾಗಿ ಯಾವುದೇ ಕಮ್ಯುನಿಟಿ ಆಗಲಿ ಯಾವುದೇ ಜನಾಂಗಕ್ಕೆ ಯಾವುದೇ ತೊಂದರೆ ಆಗದಿರೋ ಒಂದೇ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಇರಲಿಲ್ಲ 45 ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನು ಒಂದನೇ ಅವನು. ಅದರಿಂದ ಏನೇ ಆಗಲಿ ಆತನಿಗೆ ಒಂದು DCM ಪೋಸ್ಟ್ ಕೊಡಬೇಕು ಅಂತ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ನಾನು ವಿಜೃಂಭಣೆಯಿಂದ ಕೇಳ್ತಾ ಇದ್ದೀನಿ. ಹಾಗೂ ಅಕಸ್ಮಾತ್ ಏನಾದರೂ ಅದು ತಪ್ಪಿದ್ರೂ KPCC ಅಧ್ಯಕ್ಷ ಆಗಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ನಮ್ಮ ರಾಜ್ಯಾದ್ಯಂತ ನಮ್ಮ ಸಿದ್ದರಾಮಣ್ಣವ್ರಿಗೂ ಹಾಗೂ DK ಶಿವಕುಮಾರ್ ಅವ್ರಿಗೂ ವಂದನೆ ಹೇಳ್ತಾ ನಾನು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ವತಿಯಿಂದ ನನ್ನ ಒಂದು ಮನವರಿಕೆ ಇಷ್ಟೇ. ಈಗ ಹೊಸದಾಗಿ ಸಚಿವ ಸಂಪುಟ ರಚನೆ ಆಗುತ್ತಿದ್ದು, ಈ ಸಚಿವ ಸಂಪುಟದಲ್ಲಿ ಮಾನ್ಯ ಶ್ರೀ KH ಮುನಿಯಪ್ಪರವರು ಸತತವಾಗಿ 7 ಬಾರಿ ಸಂಸದರಿಗೆ ಆಯ್ಕೆಯಾಗಿ 2 ಬಾರಿ ಕೇಂದ್ರ ಸಚಿವರಾಗಿ ನಮ್ಮ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಉತ್ತಮವಾದ ಅನುಭವಸ್ಥರಾಗಿ ಹಿರಿಯರಾಗಿದ್ದಾರೆ. ಅವರು ಈಗಿನ ಕಾಂಗ್ರೆಸ್ ರಾಜ್ಯ ಸಂಪುಟದಲ್ಲಿ ಆಹಾರ ಸಚಿವರಾಗಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯಿಂದ ಹೊಸ ಸಂಪುಟ ರಚನೆ ಆಗುತ್ತಿದ್ದು, ಈ ಸಂಪುಟದಲ್ಲಿ KH ಮುನಿಯಪ್ಪರವರನ್ನು ಪರಿಗಣಿಸಿ ಅವರನ್ನು ಉಪಮುಖ್ಯಮಂತ್ರಿಗಳಿಗೆ ಆಯ್ಕೆ ಮಾಡಬೇಕು ಅಥವಾ ರಾಜ್ಯ KPCC ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಂತ ಹೇಳ್ಬಿಟ್ಟು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ಮುಖಂಡರ ಎಲ್ಲ ತಾಲೂಕಿನ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಪರವಾಗಿ ನನ್ನ ಒತ್ತಾಯವನ್ನು ಹೇರುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ಮೀಡಿಯಾ ಮಿತ್ರರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಇಲ್ಲಿ ಸೇರಿರುವ ತಾಲೂಕಿನ ಕಾಂಗ್ರೆಸ್ ನಾಯಕರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತಿನ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ KH ಮುನಿಯಪ್ಪ ಸಾಹೇಬರು 7 ಬಾರಿ ಸತತವಾಗಿ ಕೋಲಾರ ಜಿಲ್ಲೆಯಿಂದ ಪಾರ್ಲಿಮೆಂಟ್ಗೆ ಸದಸ್ಯನಾಗಿ ಕೆಲಸ ಮಾಡಿ ಕಾಂಗ್ರೆಸ್ಸಲ್ಲಿ ಇಡೀ ದೇಶದಲ್ಲಿ ಬಲಪಡಿಸುವ ಮುಖಾಂತರ 2 ಸಲ ಸಚಿವರಾಗಿ ಇದೇ ಕೋಲಾರ ಜಿಲ್ಲೆಯಲ್ಲಿ ಹೇಮಗಲ್ ಕ್ಷೇತ್ರದಲ್ಲಿ ಕಂಪನಿಯನ್ನು ಕೂಡ ಅವರು ತಂದಿರುವಂಥದ್ದು. ಅದ ನಂತರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಆಹಾರ ಸಚಿವರಾಗಿ 3 ವರ್ಷ ಪೂರೈಕೆ ಮಾಡಿ ಎಲ್ಲ ಬಡವರಿಗೆ ಅಕ್ಕಿಯನ್ನು ಕೊಟ್ಟು ಹೊಟ್ಟೆ ತುಂಬ ತಿನ್ನುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಜ್ಜನ ನಾಯಕರು, ಹಿರಿಯ ಮುಖಂಡರು ಎಲ್ಲ ಕಾಂಗ್ರೆಸ್ ನಾಯಕರನ್ನು ಗುರುತಿಸುವಂಥ, ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಲಪಡಿಸುವಂಥ ನಾಯಕರು. ಅವರಿಗೆ ಉನ್ನತ ಸ್ಥಾನ ಏನು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ನಂತರ ಏನು KPCC ಅಧ್ಯಕ್ಷ ಸ್ಥಾನ ಆದರೂ ಕೊಡಬೇಕು ಅಂತ ನಮ್ಮ ಎಲ್ಲರೂ ತಾಲೂಕಿನ ಜಿಲ್ಲಾದ್ಯಂತ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕಾಂಗ್ರೆಸ್.